47 ಲಕ್ಷ ಅವ್ನ ಮನೆ ಹಾಳಾಗಿ ಹೋಗೋ ಅವರು ಜೀತಕ್ಕೆ ಬರೋರು ಜೀತಕ್ಕೆ ಹೋಗೋರು ಹಂಗಿರೋದು ಹೇಳಬೇಕು ಅವ್ರಿಗೆ. ಈ ಕೆಲಸ ಮಾಡೋದು ಬೇಡ. ಹಾಕಿರ ನೋಡಿ ಒಂದೇ ಸೈಜ್ ಹಾಕಿ ಲೈಟ್ ವೆಯ್ಟ್ ಅಲ್ಲಿ ಡಸ್ಟ್ ಅಲ್ಲಿ ಇದು ಮಾಡಿರೋಂತ ವೆಯ್ಟ್ ನೋಡಿ ಮನೆ ಹೇಳ್ತೀನಿ 5 ಗ್ರಾಮ್ ಇರ್ಬೋದು ಇದು. ಅದ್ರ ಜೊತೆಗೆ ಅವರು ಮಾಡ್ಲಿ ಬೇಡ ಅಂತ ನಾವು ಹೇಳಕ್ಲ. 47 ಲಕ್ಷ ತಗೊಂಡಿರ್ಬೋದು, ಕಾಂಟ್ರಾಕ್ಟ್ ಮಾಡ್ಬೋದು. ಅವ್ರ ಮನೆ ಕೆಲಸನ ಈ ತರ ಮಾಡ್ತಾರ ನನ್ನ ಮಕ್ಕಳು ಅನ್ನೋದನ್ನ ಕೇಳಿ ಅವ್ರು ನೋಡಿ. ಕಲ್ಲು ಇದು ಮಾಡಿದಾನೆ, ಇದು 2 ಅಡಿ ಅಗಲ ಬರೋ ಪಾಯ. ಇಲ್ಲಿ ಕಬ್ಬಣ ಕಟ್ಟಬೇಕು, 1 ಅಡಿ ಹಾಕಿ ಮಾಡ್ಬೇಕು. ಅವ್ರಿಗೆ ಮಾಡೋಕ್ಕಾಗಲ್ಲ, ಐರನ್ ಬೆಟ್ಟಿಂಗ್ ಹಾಕಕ್ಕಾಗಲ್ಲ ಅಂದ್ರೆ ಅವ್ರು ಬಿಟ್ಕೊಳ್ಳಿ. ನಮ್ಮ ಸಂಘದವ್ರು ನಾವು ನಿಂತು ಮಾಡ್ತೀವಿ. 47 ಲಕ್ಷ ರೂಪಾಯಿ ನಾವು ಕೈಯಿಂದ 5 ಲಕ್ಷ ಹಾಕಿ ಮಾಡ್ತೀವಿ. ಈ ಹಲ್ಕ ಕೆಲಸ ಅವ್ರು ಮಾಡೋದು ಬೇಡ, ಇಲ್ಲಿ ಬರೋದು ಬೇಡ. ಆನೆ ಕಾರ್ಯಪಡೆ ಕಚೇರಿಯ ನಿರ್ಮಾಣ ಕಾಮಗಾರಿ ಕಳಪೆಯಿಂದ ಕೂಡಿದ್ದು, ಅದನ್ನು ಕೂಡಲೇ ನಿಲ್ಲಿಸಿ ಉತ್ತಮ ಗುಣಮಟ್ಟದ ಕಾಮಗಾರಿ ಪ್ರಾರಂಭಿಸಬೇಕು ಎಂದು ಕಾಫಿ ಬೆಳೆಗಾರರ ಒಕ್ಕೂಟ ಮತ್ತು ರೈತ ಸಂಘದ ಮುಖಂಡರುಗಳು ಪ್ರತಿಭಟನೆ ಮಾಡಿದ್ದಾರೆ. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಬಳಿ ಕಾಫಿ ಬೆಳೆಗಾರರು ಮತ್ತು ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಮಾನವ ಹಾಗೂ ಆನೆ ಸಂಘದಿಂದ ಪ್ರತಿನಿತ್ಯ ಪ್ರಾಣಹಾನಿ ಜೊತೆಗೆ ಬೆಳೆ ನಷ್ಟದಿಂದ ಕಂಗಾಲಾಗಿದ್ದು, ಹಲವಾರು ಬಾರಿ ಪ್ರತಿಭಟಿಸಿದ ಹಿನ್ನೆಲೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ 24 ಗಂಟೆಗಳ ಕಾಲ ಕಾಡಾನೆಗಳ ಚಲನವಲನಗಳ ಬಗ್ಗೆ ಮಾಹಿತಿ ನೀಡಲು 47 ಲಕ್ಷ ರು ಅಂದಾಜು ವೆಚ್ಚದಲ್ಲಿ ಆನೆ ಕಾರ್ಯಪಡೆ ಕಚೇರಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿದರು. ತುರ್ತಾಗಿ ಕೆಲಸ ಆರಂಭವಾದರೂ ಗುತ್ತಿಗೆದಾರನ ಬೇಜವಾಬ್ದಾರಿತನ ಹಾಗೂ ಅವನ ಕಾಮಗಾರಿಗೆ ಹಿಡಿದ ಕೈಗನ್ನಡಿ ಎಂಬಂತೆ ಈ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ. ಈ ವಿಷಯದ ಬಗ್ಗೆ ಶಾಸಕರಿಗೆ ಜಿಲ್ಲಾ ಹಾಗೂ ತಾಲೂಕು ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಜರುಗಿಸಿಲ್ಲ. ಕಾಡಾನೆಗಳು ದಾಳಿ ಇಟ್ಟರೆ ಒಂದೇ ಕ್ಷಣದಲ್ಲಿ ಕಚೇರಿಯನ್ನು ನೆಲಸಮ ಮಾಡಿಬಿಡುತ್ತವೆ ಅಥವಾ ಭಾರೀ ಮಳೆ ಹಾಗೂ ಬಿರುಗಾಳಿ ಬೀಸಿದರೆ ಈ ಕಚೇರಿ ಬಿದ್ದು ಹೋಗುತ್ತದೆ. ಸರ್ಕಾರ 47 ಲಕ್ಷ ನೀಡಿದರೂ ಕೇವಲ ತಗಡಿನ ಮೂಲಕ ಕಚೇರಿ ನಿರ್ಮಾಣ ಮಾಡುತ್ತಿರುವುದು ಗುತ್ತಿಗೆದಾರನ ಬೇಜವಾಬ್ದಾರಿ ಮತ್ತು ಕೇವಲ ಹಣ ಲೂಟಿ ಮಾಡುವ ಉದ್ದೇಶದಿಂದ ಕೂಡಿದ್ದು, ಕೂಡಲೇ ಕಾಮಗಾರಿ ನಿಲ್ಲಿಸಿ ಬದಲಿಗೆ ಶಾಶ್ವತ ಗುಣಮಟ್ಟದ ಕಾಮಗಾರಿಯಾಗುವ ತನಕ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಇನ್ನು ಕಳಪೆ ಗುತ್ತಿಗೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರರನ್ನು ಸರ್ಕಾರ ಕೂಡಲೇ ಅಮಾನತು ಮಾಡಬೇಕು. ಇಲ್ಲದಿದ್ದರೆ ಈ ಭಾಗದ ಎಲ್ಲಾ ಬೆಳೆಗಾರರು ಸೇರಿ ಉತ್ತಮ ಗುಣಮಟ್ಟದ ಕಾಮಗಾರಿ ಆಗುವವರೆಗೂ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಅಂದ್ರೆ ಇಲ್ಲಿ ಕಟ್ಟಿರುವ ಕಟ್ಟಡವನ್ನು ನೆಲಸಮ ಮಾಡುವವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಅದರ ಜೊತೆಗೆ ಪಿಲ್ಲರ್ ಹಾಕಿ ಕೆಲಸ ಮಾಡೋವರೆಗೂ ಹೋರಾಟ. 47 ಲಕ್ಷ ರೂಪಾಯಿಗೆ ಎಸ್ಟಿಮೇಷನ್ ಆಗಿದೆ. ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ರು ಹಾಕ್ತಾ ಇದ್ದಾರೆ. ನಾವು ಇಲ್ಲಿ ನಮ್ಮ ಹೋಬಳಿ ಮಟ್ಟದಿಂದ DFO ಅವ್ರಿಗೂ ಕೂಡ ಇದೀಗ ಮಾತಾಡಿದ್ದೀವಿ. ಅವರು ಕೂಡ ನಮಗೆ ಸ್ಪಂದಿಸಿಲ್ಲ ಇಲ್ಲಿವರೆಗೂ. ಹಾಗಾಗಿ ನಮ್ಮ ಒತ್ತಾಯ ಇಷ್ಟೇ, ಸಂಪೂರ್ಣವಾಗಿ ಇದನ್ನು ಹೊಸದಾಗಿ ಮಾಡಬೇಕು. ಎಸ್ಟಿಮೇಷನ್ ಏನಿದೆಯೋ ಅದ್ರ ಪ್ರಕಾರ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಈ ಕಚೇರಿಯಲ್ಲಿರೋಂಥವ್ರು ಅಧಿಕಾರಿಗಳೇ ಹೊರತು ಯಾವ ರೈತರು ಬೆಳೆಗಾರರಲ್ಲ. ರೈತರು ಬೆಳೆಗಾರರು ಅವ್ರ ಕೆಲಸ ಕಾರ್ಯಗಳ ಇದ್ದಾಗ ಬಂದು ಹೋಗ್ತಾರೆ. ಅಧಿಕಾರಿಗಳೇ ಇದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕಾಗಿತ್ತು. ದುರದೃಷ್ಟವಶಾತ್ ನಾವು ಬೆಳೆಗಾರರು ರೈತರು ಇದ್ರ ಬಗ್ಗೆ ಹೋರಾಟ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಅಧಿಕಾರಿಗಳು ಇದ್ರ ಬಗ್ಗೆ ಏನು ಎಸ್ಟಿಮೇಷನ್ ಇದೆ ಅದ್ರ ಪ್ರಕಾರ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಇಲ್ಲಿ ಆನೆಯಿಂದ ಪ್ರಾಣಹಾನಿ ಆಗ್ತಾ ಇದೆ. ಇದಕ್ಕೆ ರೈತರುಗಳ ಕೂಗು ಬೇಲೂರು ಅಥವಾ ಹಾಸನ ಮುಟ್ಟೋದ್ರೊಳಗಾಗಿ ಅಲ್ಲಿ ಇಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿರುತ್ತೆ ಆ ದೃಷ್ಟಿಯಲ್ಲೇ ಸಚಿವರ ಗಮನಕ್ಕೆ ತಂದಿದ್ವಿ. ಬಿಕ್ಕೋಡಲ್ಲಿ ಮುಚ್ಚಿನ ಮನೆ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿರ್ಬೋದು ಅಥವಾ ಬೇಲೂರಿಗೆ ಬಂದಾಗಿರ್ಬೋದು, ಅವ್ರ ಗಮನಕ್ಕೆ ತಂದಾಗ ಸಚಿವರಿಗೆ ಮನವರಿಕೆಯಾಗಿ ಇಲ್ಲಿ ಒಂದು ಕ್ವಾರ್ಟರ್ಸ್ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇರುವಂಥ ಕ್ವಾರ್ಟರ್ಸ್ ಆಗಬೇಕು. ಆ ದೃಷ್ಟಿನಲ್ಲಿ ಕಚೇರಿ, ಆ ದೃಷ್ಟಿನಲ್ಲೇ 47 ಲಕ್ಷದ ಒಂದು ಅನುದಾನದ ರೀತಿಯಿಂದ ಆಗಿ ಇದು ಈ ಕಟ್ಟಡ ಆಗ್ತಾ ಇದೆ. ಆದರೆ ಇಲ್ಲಿ ನಾವು ಬಂದು ನೋಡಿದಾಗ ಕಾಮಗಾರಿ ಕಳಪೆಯಾಗಿದೆ. ನಾನು ರಾತ್ರಿ ಶಾಸಕರ ಜೊತೆ ಮಾತಾಡಿದೆ. ಶಾಸಕರಿಗೆ ಗೊತ್ತಿಲ್ಲ, ರೆಗ್ಯುಲರ್ ಫಾರೆಸ್ಟ್ ಅವ್ರಿಗೆ ಗೊತ್ತಿಲ್ಲ. ರೆಗ್ಯುಲರ್ ಫಾರೆಸ್ಟ್ ಅವ್ರಿಗೆ ಕೇಳಿದರೆ ETFನವ್ರಿಗೆ ಬರುತ್ತೆ ಅಂತ ಹೇಳ್ತಾರೆ. ETFನವ್ರಿಗೆ ಕೇಳಿದರೆ PWD ಅವ್ರ ಮೇಲೆ ಹಾಕ್ತಾರೆ. ಇದು ಯಾರು ಹಣ ಹೊಡೆದಿದ್ದಾರೆ ಇದರಲ್ಲಿ 47 ಲಕ್ಷದ ಈ ಬಿಕ್ಕೋಡಲ್ಲಿ ಇವತ್ತು ಪ್ರೈಮರಿ ಸ್ಕೂಲಿಗೆ ಹೋಗಿ ಮಕ್ಕಳನ್ನ ಕರ್ಕೊಬಂದು ಕೇಳಿದ್ರು ಹೇಳ್ತಾರೆ ಇದು 47 ಲಕ್ಷದ ಕೆಲಸ ಅಂತ. ಎಲ್ಲರಿಗೂ ಗೊತ್ತಾಗೋಂಥದ್ದನ್ನ ಯಾರಿಗೆ ಕಣ್ಣಿಗೆ ಮಣ್ಣೆರಚಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ರಾತ್ರಿ ಶಾಸಕರ ಜೊತೆ ಮಾತಾಡಿದೆ. ಶಾಸಕರೇ,
ನಾವು ಶಾಸಕರ ಜೊತೆ ಬೇರೆ ಸಚಿವರನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ. ಅರಣ್ಯ ಸಚಿವರನ್ನು ನಾವು ಭೇಟಿಯಾಗುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿದಾಗ ಶಾಸಕರು ಬನ್ನಿ, ನೀವು ಎಷ್ಟು ಜನ ಇರ್ತೀರೋ ನಾವು ಅರಣ್ಯ ಸಚಿವರ ಮುಂದೆ ಕಚೇರಿಯ ಮುಂದೆ ಅಥವಾ ಅವರು ಎಲ್ಲಿರ್ತಾರೋ ಅಲ್ಲೇ ನಾವು ಅಲ್ಲಿ ಧರಣಿ ಕೋರೋಣ. ಇದರ ವ್ಯವಸ್ಥೆ ಸರಿಯಾಗಿ ಆಗಬೇಕು, ಈ ಕಟ್ಟಡ ಡೆಮಾಲಿಷ್ ಆಗಬೇಕು ಅನ್ನೋದನ್ನು ನಾವು ಒತ್ತಾಯ ಮಾಡೋರಿದ್ದೇವೆ. ಅವರು ಇದನ್ನು ತೆರವು ಮಾಡಿ ಇದನ್ನು ಡೆಮೊಲೇಷನ್ ಮಾಡಿ ಉತ್ತಮವಾದ ಒಂದು ಶೆಡ್ ನಿರ್ಮಾಣ ಮಾಡಿ ಕಟ್ಟಡ ಮಾಡಿಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಸಚಿವರಾಗಲಿ ಅಥವಾ ಯಾವ ಡಿಪಾರ್ಟ್ಮೆಂಟ್ ಇರೋವಾಗಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ಇವರೇನಾದರೂ ಮಾಡಲಿಲ್ಲ, ಇದನ್ನು ಡೆಮೊಲೇಷನ್ ಮಾಡಲಿ, ಬೇರಿಂದ ಮಾಡಲಿಲ್ಲ ಕೆಲಸ ಅಂದರೆ ನಾವೇ ಎಲ್ಲ ರೈತರು, ಬೆಳೆಗಾರರ ಸಂಘ, ಕಾಫಿ ಬೆಳೆಗಾರರ ಸಂಘದವರು, ರೈತರು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ ನಾವೇ ಮುಂದೆ ಮುತ್ತಿಗೆ ಹಾಕೋಂಥವು DC ಆಫೀಸಿಗೆ ಹೋಗಿರ್ಬೋದು, DF ಆಫೀಸಿಗೆ ಇರ್ಬೋದು, ಯಾವುದಕ್ಕಾದ್ರೂ ಮುತ್ತಿಗೆ ಹಾಕಿ ನಾವು ಮುಂದಿನ ಹೋರಾಟವನ್ನು ಇದು ಡೆಮೊಲೇಷನ್ ಮಾಡೋವರೆಗೂ ನಾವು ಬಿಡುವುದಿಲ್ಲ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೇಜ್ ಕುಮಾರ್, ಮೋಹನ್ ಕುಮಾರ್, ಸತೀಶ್, ರೇಣುಕುಮಾರ್, ಚಂದ್ರಶೇಖರ್, ನಟರಾಜ್ ಸೇರಿದಂತೆ ಇತರರು ಹಾಜರಿದ್ದರು.